ನಾವಿವಾಗ ತಲುಪಿರೋದು ಗಂಗಾಧರೇಶ್ವರ ದೇವಸ್ಥಾನ. ಅದರ ಪಕ್ಕದಲ್ಲೇ ಇರುವ ಪಾತಾಳ ಗಂಗೆ ಸನ್ನಿಧಿ. ಈ ದೇವಸ್ಥಾನದ ಕುತೂಹಲದ ಕತೆ ಕೇಳಿದ್ರೆ ನೀವೆಲ್ಲರೂ ದಂಗಾಗದಂತೂ ಗ್ಯಾರಂಟಿ. ಹೇಳ್ತೀನಿ ಕೇಳಿ. ಹೊನ್ನಾದೇವಿಯು ರಕ್ತ ಬೀಜಾಸುರನನ್ನು ಕೊಂದು ಮುಂದೆ ಹೋಗುವಾಗ ಅವಳಿಗೆ ಬಾಯಾರಿಕೆಯಾಗುತ್ತದಂತೆ. ಅವಾಗ ತನ್ನ ತ್ರಿಶೂಲದಿಂದ ಬಂಡೆಗೆ ಹೊಡೆದು ಬಂಡೆ 2 ಭಾಗವಾಗಿ ಬಿಡುತ್ತದೆ. ಆ ಭಾಗವಾದ ಜಾಗದಿಂದ ಗಂಗಾದೇವಿಯು ಹುಟ್ಟುತ್ತಾಳೆ. ಹೊನ್ನಾದೇವಿ ನೀರು ಕುಡಿದು ಮುಂದಕ್ಕೆ ಹೋಗುವಾಗ ಗಂಗೆಯು ಕೂಡ ದೇವಿಯ ಹಿಂದೆನೇ ಬರುತ್ತಿರುತ್ತಾಳೆ. ಅವಾಗ ಇದೇ ರೀತಿ ಗಂಗೆಯ ನೀರು ಮುಂದೆ ಬಂದರೆ ಲೋಕವೆಲ್ಲ ನೀರಲ್ಲಿ ಮುಳುಗಿ ಹೋಗುತ್ತದೆ ಎಂದು ಹೊನ್ನಾದೇವಿ ಗಂಗಾದೇವಿಗೆ ನೀನಿಲ್ಲೇ ಇರು ಎಂದು ಆಜ್ಞೆ ಮಾಡಿ ತನ್ನ ಮಗನಾದ ವೀರಭದ್ರೇಶ್ವರನನ್ನು ಇಲ್ಲಿ ಕಾವಲಿಗೆ ಇರುವಂತೆ ಆಜ್ಞೆ ಮಾಡುತ್ತಾಳೆ. ಅದನ್ನೇ ಪಾತಾಳ ಗಂಗೆ ಎಂದು ಭಕ್ತರು ಕರೆಯುತ್ತಾರೆ. ಇನ್ನು ಇದರ ವಿಶೇಷತೆಗಳೇನೆಂದರೆ ಮಳೆಗಾಲದಲ್ಲಿ ನೀರು ಕಡಿಮೆಯಾಗುತ್ತದೆ, ಹಾಗೆ ಬೇಸಿಗೆಗಾಲದಲ್ಲಿ ಇಲ್ಲಿ ನೀರು ಜಾಸ್ತಿ ಆಗುತ್ತದೆ. ಇದು ಇದರ ಇನ್ನೊಂದು ವಿಶೇಷ.